Hello everyone, ಎಲ್ಲರಿಗೂ ನಮಸ್ಕಾರ. Welcome back to Learn with Maktum YouTube channel. So, and also welcome back to Christ series. So ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ನ ಶುರು ಮಾಡಿದ್ವಿ. ಅದರಲ್ಲಿ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಏನು, ಪ್ರೋಗ್ರಾಮರ್ ಅಂದ್ರೆ ಯಾರು ಅಂತ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಹಿಸ್ಟರಿ ಆಫ್ ಸಿ ಪ್ರೋಗ್ರಾಮಿಂಗ್ ನ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಸಿ ಪ್ರೋಗ್ರಾಮಿಂಗ್ ಯಾಕೆ ಬಂತು, ಅದನ್ನ ಯಾರು ತಗೊಂಡ್ಬಂದ್ರು, ರೈಟ್? So those things we are going to study in this video. So let's start the video. First ಗೆ ಸಿ ನ ಯಾಕೆ ಡೆವಲಪ್ ಮಾಡಬೇಕಾಯ್ತು ಕ್ವಶನ್ ಬರುತ್ತೆ, ಹೌದಾ? ಸೊ ಯಾಕಪ್ಪ ಅಂತಂದ್ರೆ ಇನ್ ದ ಲಾಸ್ಟ್ ವಿಡಿಯೋ ಆಲ್ಸೋ ಐ ಟೋಲ್ಡ್ ದಟ್ ಪ್ರೋಗ್ರಾಮರ್ಸ್ ಏನ್ ಮಾಡ್ತಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಿದ್ರು, ಅಂದ್ರೆ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಬರೀತಿದ್ರು. ಅದಾದ ನಂತರ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ತಗೊಂಡ್ಬಂದ್ರು. ಅದರಲ್ಲಿ ಏನ್ ಮಾಡಿದ್ರಿ, ಸರ್ಟನ್ ಸಿಂಬಲ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್ ADD, SUB ಈ ರೀತಿ ಇನ್ಸ್ಟ್ರಕ್ಷನ್ಸ್ ನ ಬರ್ಲಿಕ್ಕೆ ಶುರು ಮಾಡಿದ್ರು. ಇವುಗಳಿಗೆ ನಾವು ಸಿಂಬಲ್ಸ್ ಅಂತಾನು ಕರಿಬಹುದು ಅಥವಾ ನಿಮೋನಿಕ್ಸ್ ಅಂತಾನು ಕೂಡ ಕರಿಬಹುದು. ಸೊ ಈ ಒಂದು ನಿಮೋನಿಕ್ಸ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಏನಾಯ್ತಪ್ಪ ಅಂತಂದ್ರೆ ಇವೆರಡು ಲ್ಯಾಂಗ್ವೇಜಸ್ ಅಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದು ರೀ. ಏನವು ಅಂತಂದ್ರೆ ಡಿಫಿಕಲ್ಟ್ ಟು ಲರ್ನ್, ಹೌದಾ? ಸೊ ಮಷಿನ್ ಲ್ಯಾಂಗ್ವೇಜ್ ಅಂತಂದ್ರೆ ಬೈನರಿ ಇನ್ಸ್ಟ್ರಕ್ಷನ್ಸ್ ಬರೀಬೇಕು, ಅಸೆಂಬ್ಲಿ ಅಂತಂದ್ರೆ ಈ ನಿಮೋನಿಕ್ಸ್ ನ ಕಲಿಬೇಕು. ಸೊ ಬೋತ್ ಆರ್ ಡಿಫಿಕಲ್ಟ್ ಟು ಲರ್ನ್, ಟೈಮ್ ಕನ್ಸ್ಯೂಮಿಂಗು ಇದ್ದು, ಹೌದಾ? ಸೊ ಏನಾಕಿತ್ತು ಅಂತಂದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಈಗ ಒಂದ್ ಮಷಿನ್ ಹೋಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇನ್ನೊಂದ್ ಮಷಿನ್ ಅಲ್ಲಿ ಸೇಮ್ ಇರ್ತಿದ್ದಿಲ್ಲ, ಅಲ್ಲಿ ಮತ್ತೆ ಬೇರೆ ಇನ್ಸ್ಟ್ರಕ್ಷನ್ಸ್ ಕಲಿಬೇಕಾಗಿತ್ತು. ಸೊ ಇಟ್ ವಾಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಟು ಲರ್ನ್ ಅಂಡ್ ರೈಟ್ ದೆಮ್. ಓಕೆ, ಹಾರ್ಡ್ ಟು ಡಿಬಗ್. ಸೊ ಇಲ್ಲಿ ಡಿಬಗ್ ಅಂತಂದ್ರೆ ಏನ್ರಿ? ಡಿಬಗ್ ಅಂತಂದ್ರೆ ಫಿಕ್ಸಿಂಗ್ ದಿ ಎರರ್ಸ್ ಇನ್ ದ ಪ್ರೋಗ್ರಾಮ್. ಸೊ ಆ ಒಂದು ಪ್ರೊಸೆಸ್ ಗೆ ನಾವು ಡಿಬಗಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಂತಹ ಪ್ರೋಗ್ರಾಮ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಂತಹ ಪ್ರೋಗ್ರಾಮ್ ನ ಫಿಕ್ಸ್ ಮಾಡೋದು ಕೂಡ ಕಠಿಣ ಇತ್ತು. ಅದೇ ರೀತಿ ಈ ಒಂದು ಪ್ರೋಗ್ರಾಮ್ಸ್ ಏನಿದ್ದು ಅಂತಂದ್ರೆ ಮಷಿನ್ ಡಿಪೆಂಡೆಂಟ್ ಇದ್ದು ರೀ. ಮಷಿನ್ ಡಿಪೆಂಡೆಂಟ್ ಅಂದ್ರೆ ಏನು, ಒಂದ್ ಮಷಿನ್ ಎಲ್ಲ ಅದರ ಪ್ರೋಗ್ರಾಮ್ ಬರೆದ್ ರನ್ ಮಾಡಿದ್ರೆ ಅದೇ ಪ್ರೋಗ್ರಾಮ್ ನ ಇನ್ನೊಂದು ಮಷಿನ್ ಒಳಗಡೆ ಹೋಗಿ ರನ್ ಮಾಡಿದ್ರೆ ರನ್ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ನಾವು ಮಷಿನ್ ಡಿಪೆಂಡೆಂಟ್ ಅಂತ ಕರಿತೀವಿ, ಅಂದ್ರೆ ಆ ಮಷಿನ್ ಅಲ್ಲಿ ಅಷ್ಟೇ ರನ್ ಆಗ್ತಿದ್ವು. ಸೊ ದಟ್ಸ್ ವೈ ಇಟ್ ವಾಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಲರ್ನಿಂಗ್ ದ ಮಷಿನ್ ಲ್ಯಾಂಗ್ವೇಜ್ ಅಂಡ್ ದಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಇವೆಲ್ಲ ಕಾರಣಗಳಿಂದ ನಾವು ಒಂದು ಸಿಂಪಲ್ ಎಫಿಷಿಯಂಟ್ ಪೋರ್ಟೇಬಲ್ ಲ್ಯಾಂಗ್ವೇಜ್ ನ ಹುಡುಕ್ತಾ ಇದ್ವಿ. ಪೋರ್ಟೇಬಲ್ ಅಂತಂದ್ರೆ ಒಂದ್ ಮಷಿನ್ ಅಲ್ಲಿ ಬರೆದಿದ್ದು ಇನ್ನೊಂದ್ ಮಷಿನ್ ರನ್ ಆಗ್ತದೆ, ಎಲ್ಲಿ ಬೇಕಾದಲ್ಲಿ ರನ್ ಆಗ್ತದೆ. ಸೊ ಅದಕ್ಕೆ ನಾವು ಪೋರ್ಟೇಬಲ್ ಅಂತ ಕರಿತೇವ್ರಿ. ಸೊ ಅಂತ ಒಂದು ಲ್ಯಾಂಗ್ವೇಜ್ ನ ಹುಡುಕ್ತಾ ಇದ್ರು. ಅವಾಗ ಏನಾಯ್ತು, ಹುಡುಕುವಾಗ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಎವಲ್ಯೂಷನ್ ಆಫ್ ಸಿ ಪ್ರೋಗ್ರಾಮಿಂಗ್. ಫಸ್ಟ್ BCPL ನ ತಗೊಂಡ್ಬಂದ್ರು, BCPL ನ ಡೆವಲಪ್ ಮಾಡಿದ್ರು ಇನ್ 1967 ಅಂಡ್ ಇಟ್ ವಾಸ್ ಡೆವಲಪ್ಡ್ ಬೈ ಮಾರ್ಟಿನ್ ರಿಚರ್ಡ್ಸ್. ಓಕೆ, ಮಾರ್ಟಿನ್ ರಿಚರ್ಡ್ಸ್ ಅವರು BCPL ನ ಡೆವಲಪ್ ಮಾಡಿದ್ರು. BCPL ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ನೆನಪಿರ್ಲಿ, ಎಕ್ಸ್ಪಾನ್ಷನ್ ಅಲ್ಲಿ ಕೇಳಬಹುದು. ಸೊ ಈ BCPL ನವರು ಸಿಸ್ಟಮ್ ಸಾಫ್ಟ್ವೇರ್ ಬರೀಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಾಗ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೆ ಏನ್ರಿ, ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಆಯ್ತು, ಕಂಪೈಲರ್ಸ್ ಆಯ್ತು, ಇಂಟರ್ಪ್ರಿಟರ್ಸ್ ಆಯ್ತು, ಇವುಗಳಿಗೆಲ್ಲ ನಾವು ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಇವುಗಳ ಬಗ್ಗೆ ನಾವು ಮತ್ತೆ ಮುಂದೆ ಕಲಿತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಟಾಪಿಕ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದೆಮ್. ಓಕೆ, ಸೊ ಇವುಗಳನ್ನೆಲ್ಲ ಬಿಲ್ಡ್ ಮಾಡ್ಲಿಕ್ಕೆ BCPL ನ ಯೂಸ್ ಮಾಡ್ಕೊಳ್ತಿದ್ರು. ಇದು ಸಿಂಪಲ್ ಇತ್ರಿ, ಬಟ್ ಏನಾಯ್ತು ಅಂತಂದ್ರೆ ಅಡ್ವಾನ್ಸ್ ಫೀಚರ್ಸ್ ಏನು ಇದ್ದಿದ್ದಿಲ್ಲ ಇದರಲ್ಲಿ. ಸೊ ಆ ಒಂದು ಅಡ್ವಾನ್ಸ್ ಫೀಚರ್ ನ ಅವರು ಬಿ ಲ್ಯಾಂಗ್ವೇಜ್ ಒಳಗಡೆ ಇನ್ಕ್ಲೂಡ್ ಮಾಡಿ ಬಿ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ್ರು ಇನ್ 1970. ಯಾರು ಡೆವಲಪ್ ಮಾಡಿದ್ರಪ್ಪ ಅಂತಂದ್ರೆ ಕೆನ್ ಥಾಮ್ಸನ್ ಅವರು ಡೆವಲಪ್ ಮಾಡಿದ್ರು ಅಟ್ ಬೆಲ್ ಲ್ಯಾಬೊರೇಟರೀಸ್. ಸೊ ಇಟ್ ಈಸ್ ಡಿರೈವ್ಡ್ ಫ್ರಮ್ BCPL. It was mainly used for developing the early versions of the Unix operating system. So early versions of Unix operating system ನ ಡೆವಲಪ್ ಮಾಡಿದ್ದು ಬಿ ಲ್ಯಾಂಗ್ವೇಜ್ ಇಂದ. ಸೊ ಇದು ಯೂನಿಕ್ಸ್ ಏನಪ್ಪಾ ಅಂತಂದ್ರೆ ಇದು ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ರೀ. ಈಗಿನ ಕರೆಂಟ್ ಅಲ್ಲಿ ನಾವು ಏನು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಲ್ರಿ, ಅದ್ರದ್ದು ಪೇರೆಂಟ್ ಇವರು ಯೂನಿಕ್ಸ್ ಅವರು. ಓಕೆ, ಸೊ ಯೂನಿಕ್ಸ್ ಬಂದ್ಬಿಟ್ಟು ನಿಮ್ದು CLI ಕಮಾಂಡ್ ಲೈನ್ ಇಂಟರ್ಫೇಸ್ ರೀ. ಈಗ ನಮ್ದು ಲಿನಕ್ಸ್ ಏನೈತಲ್ಲ ಅದು ನಿಮ್ದು GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಹೌದಾ? ಸೊ ಅರ್ಲಿ ವರ್ಷನ್ಸ್ ಆಫ್ ಯುನಿಕ್ಸ್ ಅನ್ನ ಬಿ ಲ್ಯಾಂಗ್ವೇಜ್ ಇಂದ ಬರ್ದಿದ್ರು. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಇಲ್ಲಿ ಏನಾತ್ರಿ, ಬಿ ಕಾಂಪ್ಲೆಕ್ಸ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಗೆ
ಅಷ್ಟು ಸರಿ ಅನಿಸ್ಲಿಲ್ಲ. ಕಾಂಪ್ಲೆಕ್ಸ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಬಿ ಲ್ಯಾಂಗ್ವೇಜ್ ಇಂದ. ಸೊ ಇದ್ರದ್ದು ಏನ್ ಲಿಮಿಟೇಷನ್ ಇತ್ತಲ್ಲ, ಈ ಲಿಮಿಟೇಷನ್ ನ ಓವರ್ಕಮ್ ಮಾಡ್ಲಿಕ್ಕೆ ಅವರು ಸಿ ಲ್ಯಾಂಗ್ವೇಜ್ ನ ತಗೊಂಡ್ಬಂದ್ರು ಇನ್ 1972. ಯಾರು ತಗೊಂಡ್ಬಂದ್ರಿ? ಡೆನಿಸ್ ರಿಚಿ ಅವರು ತಗೊಂಡ್ಬಂದ್ರು ಅಟ್ ಬೆಲ್ ಲ್ಯಾಬೋರೇಟರೀಸ್. ಇಟ್ ಈಸ್ ಡೆವಲಪ್ಡ್ ಆಸ್ ಅನ್ ಇಂಪ್ರೂವ್ಡ್ ವರ್ಷನ್ ಆಫ್ ಬಿ ಲ್ಯಾಂಗ್ವೇಜ್ designed to overcome the limitations of B, combined the simplicity of high-level languages with the efficiency of low-level languages. So C programming ಏನ್ ಮಾಡ್ತೈತ್ರಿ? Simplicity of high-level language ಕಂಬೈನ್ ಮಾಡ್ತದ, ಮತ್ತೆ low-level language efficiency ಕಂಬೈನ್ ಮಾಡ್ತದ. ಅದಕ್ಕೆ ನಾವು ಸಿ ಪ್ರೋಗ್ರಾಮಿಂಗ್ ನಾವು ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಂತನೂ ಕೂಡ ಕರಿತೇವ್ರಿ. ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಂತನೂ ಕರಿತೀವಿ. ಎಕ್ಸಾಮ್ ಪಾಯಿಂಟ್ ನಾವು ನೆನಪಿಟ್ಕೋಬೇಕಾಗಿರೋದು ಡೆನಿಸ್ ರಿಚಿ ಅವ್ರನ್ನ ನಾವು ಫಾದರ್ ಆಫ್ ಸಿ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಇದು ನೆನಪಿರಬೇಕು. ನೆಕ್ಸ್ಟ್, ಈಗ ವೈ ವಾಸ್ ಸಿ ಸೋ ಸಕ್ಸಸ್ಫುಲ್? ಎದಕ್ ಸಕ್ಸಸ್ಫುಲ್ ಆತಪ್ಪ, ಎದಕ್ ಪಾಪ್ಯುಲರ್ ಆತಪ್ಪ ಅಂತಂದ್ರೆ ಅದು ಆಗಿನ ಟೈಮಿಗೆ ಅದು ನಮಗೆ ಬಹಳ ಸಿಂಪಲ್ ಇತ್ತು ಮತ್ತೆ ಈಸಿ ಟು ಲರ್ನ್ ಇತ್ತು. ನಾವು ಮುಂದೆ ನೋಡ್ತೀವ್ರಿ, ಅದರಲ್ಲಿ ಸಿಂಟ್ಯಾಕ್ಸ್ ಎಲ್ಲ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಅದು ಎಷ್ಟು ಈಸಿ ಇದೆ ಲರ್ನಿಂಗಿಗೆ ಅಂತ. ಇಟ್ ಪ್ರೊಡ್ಯೂಸಸ್ ಫಾಸ್ಟ್ ಅಂಡ್ ಎಫಿಷಿಯಂಟ್ ಪ್ರೋಗ್ರಾಮ್ಸ್, ಸಪೋರ್ಟ್ಸ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಸೊ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಏನ್ರಿ? ಈಗ ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇರ್ತಾವ ಅಂತ ತಿಳ್ಕೊರಿ, ಅವುಗಳನ್ನ ಚಿಕ್ಕದಾಗಿ ಡಿವೈಡ್ ಮಾಡೋದು, ಅವುಗಳಿಗೆ ನಾವು ಚಿಕ್ಕದಾಗಿ ಫಂಕ್ಷನ್ಸ್ ನ ಬರೆಯೋದು. ಸೊ ಈ ತರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ, ವೇರ್ ವಿ ಆರ್ ಡಿವೈಡಿಂಗ್ ದ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಇಂಟು ಸ್ಮಾಲರ್ ಫಂಕ್ಷನ್ಸ್. ಓಕೆ, ಇಟ್ ಈಸ್ ಪೋರ್ಟೇಬಲ್ ಆಲ್ಸೋ. ಅಂದ್ರೆ ಏನ್ರಿ? ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಮೂವ್ ಟು ಡಿಫರೆಂಟ್ ಸಿಸ್ಟಮ್ಸ್ ವಿತ್ ಲಿಟಲ್ ಆರ್ ನೋ ಮಾಡಿಫಿಕೇಶನ್. ಅಂದ್ರೆ ಒಂದ್ ಸಿಸ್ಟಮ್ ಅಲ್ಲಿ ಬರ್ದಿದ್ರೆ ನಾವು ಇನ್ನೊಂದು ಸಿಸ್ಟಮ್ ಅಲ್ಲಿ ರನ್ ಮಾಡಬಹುದು. ಸೊ ದಟ್ ಈಸ್ ವಾಟ್ ಈಸ್ ಪೋರ್ಟೇಬಲ್. ಇಟ್ ಈಸ್ ಸೂಟೇಬಲ್ ಫಾರ್ ಬೋತ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಸಿ ಪ್ರೋಗ್ರಾಮಿಂಗ್ ಇಂದ ನಾವು ಸಿಸ್ಟಮ್ ಸಾಫ್ಟ್ವೇರ್ ಡಿಸೈನ್ ಮಾಡಬಹುದು ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಡಿಸೈನ್ ಮಾಡಬಹುದು. ದೀಸ್ ಆರ್ ದ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್. ವಿ ವಿಲ್ ಲರ್ನ್ ಇಟ್ ಇನ್ ಅವರ್ ಫ್ಯೂಚರ್ ವಿಡಿಯೋಸ್. ಸೊ ಸಿಸ್ಟಮ್ ಸಾಫ್ಟ್ವೇರ್ ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ದು ಆಪರೇಟಿಂಗ್ ಸಿಸ್ಟಮ್, ಕಂಪೈಲರ್ಸ್ ಮತ್ತೆ ಇಂಟರ್ಪ್ರಿಟರ್ಸ್ ನ ತಗೋಬಹುದು. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಲ್ಲಿ ನಾವೇ ನಾರ್ಮಲಿ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ನಿಮ್ದು ವೆಬ್ ಬ್ರೌಸರ್ಸ್ ಆಯ್ತು ಅಥವಾ ಮೊಬೈಲ್ ಆಪ್ಸ್ ಆಯ್ತು, ಎಲ್ಲ ಅವುಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಗೆ ಎಕ್ಸಾಂಪಲ್ ರೀ. ಓಕೆ, ನಾವು ಸ್ಟ್ಯಾಂಡರ್ಡೈಸೇಷನ್ ಆಫ್ ಸಿ. ಸಿ ಯಾವ ರೀತಿ ಪಾಪ್ಯುಲರ್ ಆಕೊಂತ ಬಂತು, ಏನ್ ಮಾಡಿದ್ರು ಅಂತಂದ್ರೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅವರು ಬೇರೆ ಬೇರೆ ವರ್ಷನ್ಸ್ ರಿಲೀಸ್ ಮಾಡೋ ಅಂತರು. ಸೊ ಅದರಿಂದ ಏನಾತ್ರಿ, ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಶುರು ಆದವು. ಸೊ ಅದಕ್ಕೆ ಏನ್ ಬರ್ತೈತೆ, ಒಂದು ಆನ್ಸಿ ಅಂತ ಇನ್ಸ್ಟಿಟ್ಯೂಟ್ ಬರ್ತೈತ್ರಿ, ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಎಕ್ಸ್ಪಾನ್ಷನ್ ನೆನಪಿರ್ಲಿ, ಆನ್ಸಿ ಸ್ಟ್ಯಾಂಡ್ಸ್ ಫಾರ್ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್. ಇವ್ರು ಏನ್ ಮಾಡಿದ್ರು, ಸಿ ನ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ರಿಲೀಸ್ ಮಾಡಿದ್ರು. ಅದಕ್ಕೆ ಅವರು ಆನ್ಸಿ ಸಿ ಅಂತ ನೇಮ್ ಕೊಟ್ರಿ. ಇನ್ 1989 ಒಳಗಡೆ ರಿಲೀಸ್ ಮಾಡಿದ್ರು. ಸೊ ಲೆಟ್ ಅಸ್ ಸಿ ದಟ್. ಸೊ ಇಲ್ಲಿ ಒಂದು ಚಾರ್ಟ್ ಇದೆ. ಸೊ 1972 ಒಳಗಡೆ ಏನಾತ್ರಿ, ಡೆನಿಸ್ ರಿಚಿ ಅವ್ರು ಡೆವಲಪ್ ಮಾಡಿದ್ರು ಸಿ ನ. 1989 ಒಳಗಡೆ ಆನ್ಸಿ ಅವ್ರು ಸ್ಟ್ಯಾಂಡರ್ಡೈಸ್ ಮಾಡಿದ್ರು. ಮುಂದೆ 1990 ಒಳಗಡೆ ISO ಕೂಡ ಸಿ ನ ಸ್ಟ್ಯಾಂಡರ್ಡೈಸ್ ಮಾಡ್ತು. 1999 ಒಳಗಡೆ C99 ರಿಲೀಸ್ ಮಾಡಿದ್ರು. 2011 ಅಲ್ಲಿ C11 ರಿಲೀಸ್ ಆಯ್ತು. 2018 ಅಲ್ಲಿ C18 ರಿಲೀಸ್ ಆಯ್ತು. ಕರೆಂಟ್ಲಿ ಸಿ ಈಸ್ ಹ್ಯಾವಿಂಗ್ C24 ವರ್ಷನ್. ಇಟ್ ಮೀನ್ಸ್ ಲೈಕ್ 2024 ಅಲ್ಲಿ ಲಾಸ್ಟ್ ವರ್ಷನ್ ಅಪ್ಡೇಟ್ ಮಾಡಿದ್ರು. ಓಕೆ, ನಾವು exam point of view, we should remember 1972, where Dennis Ritchie developed the C and ANSI has standardized the C in 1989. That much we should remember. So, ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ? We learnt why was C developed, ಮತ್ತೆ ಎವಲ್ಯೂಷನ್ ನೋಡಿದ್ವಿ. BCPL ಇಂದ ಬಿ ದಿಂದ ಸಿ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದ್ರು. ನೆಕ್ಸ್ಟ್ ಡೆನಿಸ್ ರಿಚಿ ಅವರು ಸಿ ನ 1972 ಒಳಗಡೆ ಡೆವಲಪ್ ಮಾಡಿದ್ರು. ಮತ್ತೆ ಸ್ಟ್ಯಾಂಡರ್ಡೈಸೇಷನ್ ಆಫ್ ಸಿ ನೋಡಿದ್ವಿ. ಸೊ ಈ ಒಂದು ಚಾರ್ಟ್ ನ ನೀವು ನೆನ್ಪಿಟ್ಕೋಬಹುದು. ಫಸ್ಟ್ ಈಗ ಮಷಿನ್ ಲ್ಯಾಂಗ್ವೇಜ್ G3, ಆಮೇಲೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ತಗೊಂಡ್ಬಂದ್ರು, ದೆನ್ BCPL, ದೆನ್ B, C, and now we have C++, Java, C Sharp, like that. Many high level languages are present, right? ಸೊ ಈ ಒಂದು ಡಿಸ್ಕಷನ್ ಮೇಲೆ ನಾವು ಸ್ವಲ್ಪ MCQs ನ ನೋಡ್ಬಿಡೋಣ. ANSI standardized C in 1989. Who developed BCPL? Martin Richards. ಹೌದಾ? ಇಲ್ಲಿ ನಿಮ್ದು ಕೆನ್ ಥಾಮ್ಸನ್ ಅವರು ಬಿ ಡೆವಲಪ್ ಮಾಡಿದ್ರು, ಡೆನಿಸ್ ರಿಚಿ ಅವರು ಸಿ ನ ಡೆವಲಪ್ ಮಾಡಿದ್ರು. ವಿಚ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬಿಫೋರ್ ಸಿ? ಬಿಫೋರ್ ಸಿ ಅಂತಂದ್ರೆ ಏನ್ರಿ, ಬಿ ಡೆವಲಪ್ ಮಾಡಿದ್ರು. ಸೊ BCPL ಅಂತ ಐತ್ರಿ, ಸಿ ಗಿಂತ ಮುಂಚೆ ಏನಿತ್ತು, ಬಿ ನ ಇತ್ತಂತ ನೆನಪಿಟ್ಕೋರಿ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಇನ್ 1972. Who is the father of C programming? Dennis Ritchie. So
These are the few MCQs based on what we discussed today. Hope you understood all the concepts, whatever we discussed. Thank you for watching. So in the next video, we are going to see structure of C programming. Okay. Thank you for watching. If you are new to my channel, don't forget to subscribe and also click on the bell icon to get the notifications of my future videos. Thank you for watching. See you in the next video.